ಕೊನೆಯಲ್ಲಿ ಆರತಿ ಬೆಳಗೋಣ ಬಾರೇ ಶ್ರೀಹರಿಗೆ. ಈ ಕೃತಿಯಲ್ಲಿ ದಶಾವತಾರಗಳನ್ನು ಸ್ತುತಿಸಲಾಗಿದೆ. ಎಲ್ಲ ಸ್ತ್ರೀಯರು ಸೇರಿ ಸಂಭ್ರಮದಿಂದ ಭಕ್ತಿಯಿಂದ ಮುತ್ತಿನ ಆರತಿಯನ್ನು ಶ್ರೀಹರಿ ನಾರಾಯಣನಿಗೆ ಬೆಳಗೋಣ ಬನ್ನಿ ಎಂದು ದಾಸರು ಹೇಳುತ್ತಿದ್ದಾರೆ. ಮತ್ಸ್ಯ ಕೂರ್ಮನಿಗೆ, ವರಾಹ ನಾರಸಿಂಹ ವಾಮನ ಪರಶುರಾಮ ಶ್ರೀರಾಮಚಂದ್ರ ದೇವರು ಇವರಿಗೆಲ್ಲ ಆರತಿಯನ್ನು ಬೆಳಗೋಣವೆಂದು ಭಾವಿಸಮೀರರಾದ ವಾದಿರಾಜರು ಈ ಕೃತಿಯನ್ನು ರಚಿಸಿದ್ದಾರೆ. ಶ್ರೀಕೃಷ್ಣ ಉದ್ದವರಂತಹ ಭಕ್ತರಿಗೆ ಜ್ಞಾನ ಬೋಧಿಸಿದ ಹಾಗೂ ಗೋಪಾಲಕರನ್ನು ಕಾಪಾಡಿದ ಮುದ್ದು ಕೃಷ್ಣನಿಗೆ, ಅಹಿಂಸೆಯನ್ನು ಸಾರಿದ ಬೌದ್ಧಾವತಾರಕ್ಕೆ ಆರತಿ ಮಾಡೋಣ. ಕಲಿಯುಗದ ಅಂತ್ಯದಲ್ಲಿ ಅಧರ್ಮವನ್ನು ಅಳಿಸಲು ಬರುವ ಕಲ್ಕಿ ರೂಪದ ಮುದ್ದು ಹಯವದನನಿಗೆ ಆರತಿ ಮಾಡೋಣವೆಂದು ದಾಸರು ಅಂದರೆ ವಾದಿರಾಜರು ಬಹಳ ಸುಂದರವಾದ ಈ ಕೃತಿಯನ್ನು ರಚಿಸಿದ್ದಾರೆ. ಒಟ್ಟಾರೆಯಾಗಿ ಈ ಕೀರ್ತನೆಯು ಭಗವಂತನ ವಿವಿಧ ರೂಪಗಳನ್ನು ನೆನೆಯುತ್ತಾ ಆತನಿಗೆ ಮಂಗಳಾರತಿ ಮಾಡುವ ಮೂಲಕ ದೇವರನ್ನು ಸ್ತುತಿಸೋಣ ಎಂದು ವಾದಿರಾಜರು ಮನುಕುಲಕ್ಕೆ ಪರಿಪರಿಯಾಗಿ ತಿಳಿಸಿದ್ದಾರೆ. ಆರತಿ ಬೆಳಗೋಣ ಬಾರೇ ಶ್ರೀಹರಿಗೆ, ಆರತಿ ಬೆಳಗೋಣ ಬಾರೇ, ಆರತಿ ಬೆಳಗೋಣ ಬಾರೇ ಶ್ರೀಹರಿಗೆ, ಆರತಿ ಬೆಳಗೋಣ ಬಾರೇ, ಆರತಿ ಬೆಳಗೋಣ ವಾರಿ ಜನ ಬಗೆ, ಆರತಿ ಬೆಳಗೋಣ ಬಾರೇ, ನಾರಿಯರೆಲ್ಲರೂ ತೀವ್ರದಿಂದಲೇ ಮೊತ್ತಿ ಆರತಿ ಬೆಳಗೋಣ ಬಾರೇ, ನಾರಿಯರೆಲ್ಲರೂ ತೀವ್ರದಿಂದಲೇ ಮೊತ್ತಿ ಆರತಿ ಬೆಳಗೋಣ ಬಾರೇ, ಆರತಿ ಬೆಳಗೋಣ ಬಾರೇ ಶ್ರೀಹರಿಗೆ, ಆರತಿ ಬೆಳಗೋಣ ಬಾರೇ, ಮತ್ಸ್ಯಕೂರ್ಮನಿಗೆ ಸ್ವಚ್ಛವರಹನಿಗೆ, ವತ್ಸ ಪ್ರಹ್ಲಾದನ ಸಲಹಿದ ನರಹರಿಗೆ, ಮತ್ಸ್ಯಕೂರ್ಮನಿಗೆ ಸ್ವಚ್ಛವರಹನಿಗೆ, ವತ್ಸ ಪ್ರಹ್ಲಾದನ ಸಲಹಿದ ನರಹರಿಗೆ, ಆರತಿ ಬೆಳಗೋಣ ಬಾರೇ ಶ್ರೀಹರಿಗೆ, ಆರತಿ ಬೆಳಗೋಣ ಬಾರೇ, ಪುಟ್ಟವ ಮನನಿಗೆ ದಿಟ್ಟ ಭಾರ್ಗವನಿಗೆ, ಶಿಲೆಯನ್ನು ಧರಿಸಿದ ಶ್ರೀರಾಮಚಂದ್ರಗೆ, ಪುಟ್ಟವ ಮನನಿಗೆ ದಿಟ್ಟ ಭಾರ್ಗವನಿಗೆ, ಶಿಲೆಯನ್ನು ಧರಿಸಿದ ಶ್ರೀರಾಮಚಂದ್ರಗೆ, ಆರತಿ ಬೆಳಗೋಣ ಬಾರೇ ಶ್ರೀಹರಿಗೆ, ಆರತಿ ಬೆಳಗೋಣ ಬಾರೇ, ಉದ್ದವ ಗೊಲಿದಂತ ಮುದ್ದು ಶ್ರೀಕೃಷ್ಣನಿಗೆ, ಬೌದ್ಧಾವತಾರ ಕಲ್ಕಿ ಮುದ್ದು ಹಯವದನನಿಗೆ, ಉದ್ದವ ಗೊಲಿದಂತ ಮುದ್ದು ಶ್ರೀಕೃಷ್ಣನಿಗೆ, ಬೌದ್ಧಾವತಾರ ಕಲ್ಕಿ ಮುದ್ದು ಹಯವದನನಿಗೆ, ಮುದ್ದು ಹಯವದನನಿಗೆ, ಮುದ್ದು ಹಯವದನನಿಗೆ, ಆರತಿ ಬೆಳಗೋಣ ಬಾರೇ ಶ್ರೀಹರಿಗೆ, ಆರತಿ ಬೆಳಗೋಣ ಬಾರೇ, ಆರತಿ ಬೆಳಗೋಣ ವಾರಿ ಜನ ಬಗೆ, ಆರತಿ ಬೆಳಗೋಣ ಬಾರೇ, ನಾರಿಯರೆಲ್ಲರೂ ತೀವ್ರದಿಂದಲೇ ಮೊತ್ತಿ ಆರತಿ ಬೆಳಗೋಣ ಬಾರೇ, ಆರತಿ ಬೆಳಗೋಣ ಬಾರೇ ಶ್ರೀಹರಿಗೆ, ಆರತಿ ಬೆಳಗೋಣ ಬಾರೇ, ಆರತಿ ಬೆಳಗೋಣ ಬಾರೇ ಶ್ರೀಹರಿಗೆ, ಆರತಿ ಬೆಳಗೋಣ ಬಾರೇ, ಆರತಿ ಬೆಳಗೋಣ ಬಾರೇ, ಆರತಿ ಬೆಳಗೋಣ ಬಾರೇ, ಆರತಿ ಬೆಳಗೋಣ ಬಾರೇ.